to ask directly you, who is Shiva, what is Shiva, why Shiva? कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च. ಬ್ರಹ್ಮ ವಿಷ್ಣು ಶಂಕರರ ಸೃಷ್ಟಿಕರ್ತ ಪರಮಾತ್ಮ ನಿರಾಕಾರ, ಸರ್ವ ಧರ್ಮಾತ್ಮಗಳಿಗೂ ತಂದೆ ಪರಮಾತ್ಮ ಶಿವ ನಿರಾಕಾರ, ಸರ್ವರಿಗೂ ರಚಯಿತ ಸೃಷ್ಟಿಕರ್ತ. ಉಪವಾಸ ಮತ್ತು ಜಾಗರಣೆದು ಬಹಳಷ್ಟು ಮಹತ್ವ ಇದೆ. ಶಾರ್ಟ್ ಆಗಿ ನಾನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಶಿವರಾತ್ರಿಯನ್ನ ಎಷ್ಟು ಭಕ್ತಿಯಿಂದ ಎಷ್ಟು ಪ್ರಾರ್ಥನೆ ಮಾಡಬೇಕು, ಯಾಕಾಗಿ ಮೊದಲು ಮಾಡಬೇಕು? ನನಗೆ ಒಳ್ಳೇದಾಗಿಲ್ಲ ಅಂದ್ರೂ ಸರಿ, ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಮಾಡುವಂತವ್ರು ಇರ್ತಾರೆ. ನಮಸ್ಕಾರ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ. ನಾನು ಅಕ್ಷತಾ ಕುಲಕರ್ಣಿ. ಮಹಾಶಿವರಾತ್ರಿ ಬಂದೇ ಬಿಡ್ತು. ಮಹಾಶಿವರಾತ್ರಿಯ ಮಹತ್ವವೇನು, ಮಹಾಶಿವರಾತ್ರಿಯ ಆಚರಣೆ ಹೇಗಿರುತ್ತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ. ಕುಮಾರ್ ಪಾರ್ಕ್ ಬಳಿ ಇರುವಂತಹ ಬ್ರಹ್ಮಕುಮಾರೀಸ್ಗೆ ಆಗಮಿಸಿದ್ದೀನಿ. ಇಲ್ಲಿ ಭವ್ಯವಾದ ಪೂಜೆ ಕೂಡ ಮಾಡಿದ್ದಾರೆ. ಹಿಂದೆ ನೀವು ನೋಡಬಹುದು ಶಿವಲಿಂಗ ಇದೆ. ಹಾಗೆ ಜ್ಯೋತಿಯವರು ನಮ್ಮ ಜೊತೆಗಿದ್ದಾರೆ. ಬ್ರಹ್ಮಕುಮಾರೀಸ್ನ ಜ್ಯೋತಿಯವರು ಇವತ್ತಿನ ದಿನ ನಮ್ಮ ಜೊತೆಗಿದ್ದಾರೆ. ಅವರು ಶಿವರಾತ್ರಿಯ ಪ್ರಯುಕ್ತ ಒಂದಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಶಿವರಾತ್ರಿ ಅಂತ ಹೇಳಿದ್ರೆ ಮೊದಲು ನಿಮ್ಗೆ ಏನ್ ಅನ್ಸುತ್ತೆ, ಅದ್ರ ಬಗ್ಗೆ ಹೇಳಿ. ನೋಡಿ, ನಮ್ಮ ಭಾರತ ಆಧ್ಯಾತ್ಮಿಕ ಪ್ರಧಾನ ದೇಶ ಆಗಿದೆ. ವಿಭಿನ್ನ ರೂಪದ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಅದರಲ್ಲಿ ಇಂದು ಶಿವರಾತ್ರಿ. ಶಿವರಾತ್ರಿ, ಶಿವನಿಗೂ ರಾತ್ರಿಗೂ ಇರುವಂತಹ ಸಂಬಂಧವೇನು ಅನ್ನುವಂಥದ್ದು ಸ್ವಲ್ಪ ತಮಗೆ ತಿಳಿಸ್ಕೊಡ್ತೀನಿ. ಶಿವ ಅಂದ್ರೇನೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ನೋಡಿ, ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳ ರೂಪದಲ್ಲಿ ಶಿವನ ಪೂಜೆಗಳು, ಪ್ರಾರ್ಥನೆಗಳು, ಮಹಿಮೆಗಳು ನಡೆಯುತ್ತೆ. ಸೊ ರಾತ್ರಿ ಅಂದ್ರೆ ಅರ್ಥ ಏನು ಅಂದ್ರೆ 24 ಗಂಟೆಯಲ್ಲಿ ಬರುವಂತಹ ರಾತ್ರಿ ಅಂತ ಅಲ್ಲ ಅರ್ಥ. ಕಲಿಯುಗ ಅಂದ್ರೇನೆ ಇಂದು ನಡೀತಾ ಇರೋದು ಕಲಿಯುಗ. ಸೊ ಕಲಿಯುಗ ಅಂದ್ರೇನೆ ಘೋರ ಅಂಧಕಾರ, ಕತ್ತಲು, ರಾತ್ರಿ ಅಂತ ಹೇಳಲಾಗುತ್ತೆ. ಇದರಲ್ಲಿ ಪಾಪ, ಅತ್ಯಾಚಾರ, ಅನಾಚಾರ, ದುಃಖ, ಅಶಾಂತಿ ಎಲ್ಲವನ್ನ ದೂರ ಮಾಡಲು ಶಿವ ಪರಮಾತ್ಮ ಧರೆಗೆ ಅವತರಿಸಿರುವಂತಹ ಹಬ್ಬದ ಪ್ರಯುಕ್ತ ಶಿವರಾತ್ರಿಯನ್ನ ಆಚರಣೆ ಮಾಡ್ತೀವಿ. ಓಕೆ, ಶಿವರಾತ್ರಿ ಹಬ್ಬದ ಬಗ್ಗೆ ಹೇಳಿದ್ರೆ, ಈ ಭಾನುವಾರದಂದು ನಿಮ್ಮ ಈ ಬ್ರಹ್ಮಕುಮಾರೀಸ್ನ ಪರವಾಗಿ ಯಾವ ರೀತಿಯಾಗಿರುತ್ತೆ ಶಿವರಾತ್ರಿ ಹಬ್ಬದ ಆಚರಣೆ? ಈ ಭಾನುವಾರ ಶಿವರಾತ್ರಿಯ ಪ್ರಯುಕ್ತ ಇಲ್ಲಿ ಶಿವ ಧ್ವಜಾರೋಹಣೆಯನ್ನ ಮಾಡಲಾಗುತ್ತೆ. ಮತ್ತೆ ಶಿವರಾತ್ರಿಯ ಪ್ರಯುಕ್ತ 12 ಜ್ಯೋತಿರ್ಲಿಂಗಗಳನ್ನ ನಾವು ಇದು ಸೆಟ್ ಮಾಡಿದೀವಿ, ಅರೇಂಜ್ ಮಾಡಿದೀವಿ. ಒಂದು ಚೌಟ್ರಿಯಲ್ಲಿ, ಕಾಶಿ ವಿಶ್ವನಾಥ ಟೆಂಪಲ್ ಹತ್ರ ಚೌಟ್ರಿಯಲ್ಲಿ 12 ಜ್ಯೋತಿರ್ಲಿಂಗಗಳು. ತುಂಬಾ ಜನ ಬರ್ತಾರೆ, ಶಿವರಾತ್ರಿಯ ಮಹತ್ವವನ್ನ ತಿಳ್ಕೊಳ್ತಾರೆ. ಮತ್ತೆ ಆಶ್ರಮಕ್ಕೆ ರಾಜಯೋಗ ಸಾಧನೆ ಮಾಡಲು ತಿಳ್ಕೊಳ್ಳೋದಕ್ಕೆ ಮತ್ತೆ ಇಲ್ಲಿ ಬರ್ತಾರೆ. ಅದನ್ನ ತಿಳ್ಕೊಂಡು ಮತ್ತೆ ಅವರು ಶಾಂತಿಗೋಸ್ಕರ ಧ್ಯಾನವನ್ನ ಅಭ್ಯಾಸ ಮಾಡ್ತಾರೆ. ಸೊ ಶಿವರಾತ್ರಿಯ ಪ್ರಯುಕ್ತ ಉಪವಾಸ ಮತ್ತು ಜಾಗರಣೆಯನ್ನು ಸಹ ಮಾಡ್ತಾರಲ್ಲ, ಅದರ ಆಧ್ಯಾತ್ಮಿಕ ರಹಸ್ಯವೇನು ಅಂದ್ರೆ, ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರೋದು. ಯಾರ ಹತ್ರ ಇರೋದು? ಭಗವಂತನ ಬಳಿ ಇರಬೇಕು ಅಂದ್ರೆ ನಾವು ನಮ್ಮ ಮನಸ್ಸು ಬುದ್ಧಿಯಿಂದ ಅವರ ಬಳಿ ಇರಬೇಕು. ಅದನ್ನ ಉಪವಾಸ ಅಂತ ಹೇಳ್ತಾರೆ. ಸೊ ನೋಡಿ, ಭಾರತದಲ್ಲಿ ಅವತ್ತು ಉಪವಾಸ ಅಂದ್ರೆ ಏನು ತಿನ್ನಲ್ಲ ಅಥವಾ ಸಾತ್ವಿಕ ಆಹಾರವನ್ನ ತಗೊಳ್ತಾರೆ ಅಲ್ವಾ? ಫಲ ಅಥವಾ ಇದು ಹಣ್ಣು, ಹಾಲು ಅಷ್ಟೇ. ಅದರ ಅರ್ಥ ಏನು ಅಂದ್ರೆ, ಸಾತ್ವಿಕ ಆಹಾರ ತಗೊಂಡಾಗ ಮನಸ್ಸು ಪ್ರಶಾಂತವಾಗಿರುತ್ತೆ, ಧ್ಯಾನ ಮಾಡೋಕ್ ಚೆನ್ನಾಗಿರುತ್ತೆ ಅಂತ. ಆದ್ರೆ ಇವಾಗ ಏನ್ ಮಾಡ್ತಾರೆ, ಹಿಂದಿನ ದಿನ ಮುಂದಿನ ದಿನ ಚೆನ್ನಾಗಿ ತಿಂತಾರೆ, ಮತ್ತೆ ಆವತ್ತು ನಾವು ತಿನ್ನಲ್ಲ ಅಂತಾರೆ. ಅದು ಅಲ್ಲ ನಿಜವಾದ ಅರ್ಥ. ಉಪವಾಸ ಅಂದ್ರೆ ಮನಸ್ಸು ಬುದ್ಧಿಯಿಂದ ಪರಮಾತ್ಮನ ಬಳಿ ನಿವಾಸ ಮಾಡೋದೇ ಉಪವಾಸ. ಮತ್ತೆ ಜಾಗರಣೆ, ಆವತ್ತೆಲ್ಲ ರಾತ್ರಿ ಜಾಗರಣೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಏನ್ ಮಾಡ್ತಾರೆ, ಪಾಪ ಟಿವಿ ನೋಡೋದು, ಪಿಕ್ಚರ್ ನೋಡೋದು, ಆಟ ಆಡೋದು. ಆದ್ರೆ ನಾವು ಜಾಗರಣೆ ಮಾಡಿದೀವಿ, ಈ ಕಣ್ಣು ಮಾತ್ರ ತೆಗ್ದಿದೀವಿ ಅನ್ಕೊಳ್ತಾರೆ. ಒಳಗಡೆ ಒಂದು ನೇತ್ರ ಇದೆ, ಅದನ್ನೇ ಬುದ್ಧಿ ಅಂತ ಹೇಳ್ತೀವಿ, ಬುದ್ಧಿಯ ನೇತ್ರ. ಆ ಬುದ್ಧಿಯ ನೇತ್ರ ಓಪನ್ ಆಗಿರೋದೇ ನಿಜವಾದ ಜಾಗರಣೆ ಅಂತ ಹೇಳಲಾಗುತ್ತೆ. ಸೊ ಪರಮಾತ್ಮನ್ನ ಮನಸ್ಸು ಬುದ್ಧಿಯಿಂದ ಧ್ಯಾನ ಮಾಡಿದ್ರೆ ರಾತ್ರಿ ಅವಾಗ ಪುಣ್ಯ ಬರುತ್ತೆ. ಅದು ಬೆಳಿಗ್ಗೆ ಆಗ್ಲಿ ರಾತ್ರಿ ಆಗ್ಲಿ, ಮನಸ್ಸು ಬುದ್ಧಿಯಿಂದ ಪರಮಾತ್ಮನ ಧ್ಯಾನ ಮಾಡಿದ್ರೆ ನಮ್ಗೆ ಪುಣ್ಯ ಬರುತ್ತೆ. ಉಪವಾಸ ಮತ್ತು ಜಾಗರಣೆದು ಬಹಳಷ್ಟು ಮಹತ್ವ ಇದೆ. ಶಾರ್ಟ್ ಆಗಿ ನಾನು ತಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಸಾಮಾನ್ಯ ಜನರು ಅಂದ್ರೆ ಕೆಲವರು ಆಫೀಸ್ಗೆ ಹೋಗೋರು ಇರ್ತಾರೆ, ನೈಟ್ ಶಿಫ್ಟ್ ಇರುತ್ತೆ, ಮಕ್ಕಳು ಇರ್ತಾರೆ, ಅವರಿಗೆ ಮಗು ಆಗಿರುತ್ತೆ, ಮಗುಗ್ ನೋಡ್ಕೋಬೇಕಾಗಿರುತ್ತೆ. ಇಂಥದ್ದೆಲ್ಲ ಸಮಸ್ಯೆಗಳು ಇದ್ದಾಗ ಅಂಥವರೆಲ್ಲ ಶಿವರಾತ್ರಿಯ ಜಾಗರಣೆ ಮಾಡಕ್ ಆಗಲ್ಲ, ನಮ್ಗೆ ಹೆಂಗ್ ಸಾಧ್ಯ ಅಂತಾರೆ. ಮಾಡ್ಲಿಕ್ಕೆ ಆಗದೆ ಇರೋರಿಗೆ ಏನ್ ಮಾಡ್ಬೋದು, ಅಥವಾ ಇರುವಂತಹ ಸಮಯದಲ್ಲೇ ಯಾವ ರೀತಿಯಾಗಿ ಜಾಗರಣೆ ಮಾಡ್ಬೋದು? ಇಲ್ಲಿ ಜಾಗರಣೆ ಅಂದ್ರೆ ಅವಾಗೆ ನಾನ್ ತಮಗ್ ತಿಳಿಸಿದೆ, ಈ ಸ್ಥೂಲ ಕಣ್ಣನ್ನ ತೆಗೆದು ರಾತ್ರಿ ಎಲ್ಲ ಎದ್ದಿರೋದು ಅಲ್ಲ ಜಾಗರಣೆ.
ಒಳಗಡೆ ಇರುವಂತಹ ಬುದ್ಧಿಯ ನೇತ್ರವನ್ನ ನಾವು ಓಪನ್ ಮಾಡಿ ಪರಮಾತ್ಮನ ಧ್ಯಾನ ಮಾಡುವಂತದ್ದೇ ನಿಜವಾದ ಜಾಗರಣೆ ಒಂದು. ಎರಡನೇದು ಅಜ್ಞಾನ ಅಂಧಕಾರ, ಅಜ್ಞಾನದ ಕತ್ತಲಿಂದ ಎದ್ದೇಳೋದೇ ಜಾಗರಣೆ. ಸ್ಥೂಲ ರಾತ್ರಿ ಎದ್ದಿರುವಂತದ್ದಲ್ಲ ಜಾಗರಣೆ. ಪರಮಾತ್ಮ ಜ್ಞಾನದ ಬೆಳಕನ್ನ, ಜ್ಞಾನದ ಪ್ರಕಾಶವನ್ನ ಕೊಟ್ಟು ಅಜ್ಞಾನದ ಅಂಧಕಾರದಿಂದ ನಮ್ಮನ್ನ ಜಾಗೃತರಾಗಿ ಮಾಡ್ತಿದ್ದಾರೆ. ಇದು ನಿಜವಾದ ಜಾಗರಣೆ. ರಾತ್ರಿ ಎದ್ದೇಳೋದು ಅಂತ ಅಲ್ಲ, ಜಾಗರಣೆಯ ಒಂದು ಆಧ್ಯಾತ್ಮಿಕ ರಹಸ್ಯ. ಒಟ್ಟಾರೆಯಾಗಿ ಶಿವರಾತ್ರಿಯ ದಿನ ನಾವ್ ಏನ್ ಕೊಂಡ್ಕೊಳ್ಬೇಕಾಗಿದೆ, ಶಿವನನ್ನ ಯಾಕಿಷ್ಟು ಭಕ್ತಿಯಿಂದ ನೋಡ್ಬೇಕಾಗಿದೆ, ಅಥವಾ ಏನಂತ ಹೇಳಿ ಪ್ರಾರ್ಥನೆ ಮಾಡ್ಬೇಕಾಗಿದೆ? ಯಾಕಂತ ಹೇಳಿದ್ರೆ ಶಿವರಾತ್ರಿ ದಿನ ಉಪವಾಸ ಇರ್ತೀನಿ, ನನ್ಗೆ ಎಕ್ಸಾಮ್ ಅಲ್ಲಿ ಪಾಸ್ ಮಾಡ್ಬಿಡು ದೇವ್ರೆ, ನನ್ ಮದ್ವೆ ಮಾಡಿಸ್ಬಿಡು, ನನ್ ಮಕ್ಳಾಗ್ಲಿ, ಅಥವಾ ಅದೇನೋ ತೊಂದ್ರೆ ಆಗ್ತಾ ಇದೆ, ಅದು ಬೇಡ ಇದು ಬೇಡ ಅಂತ ಹೇಳೋರು ಇರ್ತಾರೆ. ಶಿವರಾತ್ರಿಯನ್ನ ಎಷ್ಟು ಭಕ್ತಿಯಿಂದ ಎಷ್ಟು ಪ್ರಾರ್ಥನೆ ಮಾಡ್ಬೇಕು, ಯಾಕಾಗಿ ಮೊದಲು ಮಾಡ್ಬೇಕು ಅದ್ರ ಬಗ್ಗೆ? ನೋಡಿ, ಭಕ್ತಿಯಲ್ಲೂ 3 ರೀತಿಯಲ್ಲಿ ಇರುತ್ತೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಭಕ್ತಿಯಲ್ಲೂ ಸತೋ ರಜೋ ತಮೋ ಅಂತ ಹೇಳ್ತೀವಿ. ಸಾತ್ವಿಕ ಭಕ್ತಿ ಅಂದ್ರೆ ಎಲ್ಲರ ಪ್ರತಿ ಶುಭ ಭಾವನೆಯನ್ನಿಟ್ಟು, ಸ್ವಯಂ ಪ್ರತಿ ಶುಭ ಭಾವನೆ ಇಟ್ಟು ಜಗತ್ ಕಲ್ಯಾಣಕ್ಕೋಸ್ಕರ ಮಾಡುವಂತದ್ದು ಒಂದು. ಎರಡನೇದಾಗಿದೆ ಸ್ವಯಂ, ನನಗ್ ಬೇಕು ಏನೋ ಅಲ್ಪಕಾಲ ಪ್ರಾಪ್ತಿ, ಈಗ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು, ಅಥವಾ ನಾನ್ ಮನೆ ಕಟ್ಟಬೇಕು, ಅಥವಾ ಸಮಥಿಂಗ್ ಆಗ್ಬೇಕು, ಅದು ಒಂದು ಅಲ್ಪಕಾಲ ಭಕ್ತಿ ಅಥವಾ ನಮಗೋಸ್ಕರ ಸ್ವಾರ್ಥಪೂರ್ಣ ಭಕ್ತಿ ಅಂತ ಹೇಳಲಾಗುತ್ತೆ. ತಾಮಸಿಕ ಭಕ್ತಿ ಅಂದ್ರೆ ಬೇರೆಯವ್ರಿಗೆ ಕೆಟ್ಟದಾಗ್ಲಿ, ನನಗ್ ಒಳ್ಳೇದಾಗಿಲ್ಲ ಅಂದ್ರೂ ಸರಿ, ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಮಾಡುವಂತವ್ರು ಇರ್ತಾರೆ, ಆ ರೀತಿ ಭಕ್ತಿ. ಆದ್ರೆ ಪರಮಾತ್ಮನಿಗೆ ಪ್ರೀತಿಯ ಭಕ್ತಿ ಏನು ಅಂದ್ರೆ ಸಾತ್ವಿಕ ಭಕ್ತಿ ಅಂತ ಹೇಳಲಾಗುತ್ತೆ. ಮನಸ್ಸು ಬುದ್ಧಿಯನ್ನ ಪ್ರಶಾಂತವಾಗಿಟ್ಕೊಂಡು ಎಲ್ಲರ ಪ್ರತಿ ಸದ್ಭಾವನೆಯನ್ನ ಇಟ್ಕೊಂಡು ನಾವು ಆರಾಧನೆ ಮಾಡಿದಾಗ ಅದರ ಫಲ ಪ್ರಾಪ್ತಿಯಾಗುತ್ತೆ. ನೀವು ಶಿವನನ್ನ ಆರಾಧಿಸುವವರು, ಅದರಲ್ಲೂ ಬ್ರಹ್ಮ ಕುಮಾರೀಸ್ ಶಿವರಾತ್ರಿ ಬಹಳ ವಿಜೃಂಭಣೆಯಿಂದ ಬಹಳ ಭಕ್ತಿಯಿಂದ ಆಚರಣೆ ಮಾಡುತ್ತೆ. ಟು ಆಸ್ಕ್ ಡೈರೆಕ್ಟ್ಲಿ ಯು, ಹೂ ಇಸ್ ಶಿವ, ವಾಟ್ ಇಸ್ ಶಿವ, ವೈ ಶಿವ? ಶಿವ ಅಂದ್ರೇನೆ ನಾನು ತಮಗ್ ತಿಳಿಸ್ಕೊಟ್ಟೆ, ನಿರಾಕಾರ ಅಂತ, ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಅಂತ. ನೋಡಿ, 3 ಗೆರೆ ಇದೆ, ಮಧ್ಯದಲ್ಲಿ ಬಿಂದು. ಅಂದ್ರೆ 3 ಗೆರೆ ಮಧ್ಯದಲ್ಲಿ ಬಿಂದು ಇದೆ. ಅಂದ್ರೆ ಬ್ರಹ್ಮ ವಿಷ್ಣು ಶಂಕರರ ಸೃಷ್ಟಿಕರ್ತ ಪರಮಾತ್ಮ ನಿರಾಕಾರ ಅಂತ ಹೇಳಲಾಗುತ್ತೆ. ಸರ್ವಾತ್ಮಗಳ ತಂದೆ ಪರಮಾತ್ಮ ನಿರಾಕಾರ. ಈಗ ನೋಡಿ, ರಾಮೇಶ್ವರದಲ್ಲೂ ರಾಮ ಈಶ್ವರನ ಪೂಜೆಯನ್ನ ಮಾಡಿದ್ದಾರೆ. ಅಂದ್ರೆ ರಾಮನಿಗೂ ಶಿವ ರಾಮೇಶ್ವರ, ಗೋಪೇಶ್ವರ ಅಂತ ಹೇಳ್ತೀವಿ. ಅಂದ್ರೆ ಕೃಷ್ಣನು ಶಿವನ ಪೂಜೆಯನ್ನ ಮಾಡಿರುವಂತದ್ದು ಗೋಪೇಶ್ವರ ಅಂತ ಹೇಳಲಾಗುತ್ತೆ. ಪರಮಾತ್ಮನನ್ನ ಸೋಮನಾಥ, ವಿಶ್ವನಾಥ, ಅಮರನಾಥ, ಪಶುಪತಿನಾಥ ಇವೆಲ್ಲ ರೂಪದಲ್ಲಿ 12 ಲಿಂಗಗಳು. ನೋಡಿ, ಒಂದೊಂದು ಹೆಸರಲ್ಲಿ ಒಂದೊಂದು ಆಧ್ಯಾತ್ಮಿಕ ರಹಸ್ಯ ಇದೆ. ಅಮರನಾಥ ಅಂತ ಭಗವಂತನ್ಗೆ ಹೇಳ್ತೀವಿ. ಅವರಿಗೆ ಯಾವ ರೀತಿ ಮೃತ್ಯು ಇಲ್ಲ. ಈಗ ಜನನ ಬಂದ್ರೆ ಮರಣ ಗ್ಯಾರಂಟಿ. ಜನನ ಮರಣಕ್ಕೆ ಅತೀತರಾಗಿರುವಂತವರೇ ಪರಮಾತ್ಮ ನಿರಾಕಾರ ಅಂತ ನಾವು ಹೇಳ್ತೀವಿ. ಯಾಕೆ ಅಂದ್ರೆ ನಾವೆಲ್ಲ ಜನನ ಮರಣ ಚಕ್ರದಲ್ಲಿ ಬಂದಿದ್ದೀವಿ. ಅದಕ್ಕೆ ಪರಮಾತ್ಮನನ್ನ ಆರಾಧನೆ ಮಾಡಿದಾಗ ಏನ್ ಹೇಳ್ತೀವಿ, ನಮ್ಮನ್ನ ಈ ಜನನ ಮರಣ ಚಕ್ರದಿಂದ ಬಿಡಿಸಪ್ಪ ಅಂತ ಭಗವಂತನ ಬೇಳ್ಕೊಡ್ತೀವಿ. ಅವರು ಈ ಚಕ್ರದಲ್ಲಿ ಬಂದ್ರೆ ನಮ್ಮನ್ನ ಬಿಡಿಸುವಂತವ್ರು ಯಾರು ಅಲ್ವಾ? ಆ ಪರಮಾತ್ಮ ನಿರಾಕಾರ ಪರಂಜ್ಯೋತಿ ಸ್ವರೂಪ ಅಂತ ಹೇಳ್ತೀವಿ. ಬ್ರಹ್ಮ ಮಹತತ್ವದಲ್ಲಿ ಅವರಿರುವಂತಹ ಸ್ಥಾನ, ಪರಮಾತ್ಮ ಇರುವಂತಹ ಸ್ಥಾನ. ನಿರಾಕಾರ ಪರಮಾತ್ಮ ಸರ್ವ ಆತ್ಮಗಳ ತಂದೆ. ಇದರಲ್ಲಿ ಜಾತಿ ಮತ ಧರ್ಮ ಏನು ಬರಲ್ಲ. ಯಾಕೆ ಅಂದ್ರೆ ಆತ್ಮ ಅಂದ್ರೆ ಎಲ್ಲರಲ್ಲಿ ಇರುವಂತದ್ದು ಜ್ಯೋತಿ ಸ್ವರೂಪ ಆತ್ಮ. ಈಗ ಉದಾಹರಣೆಗೆ ನಾವೇನಂತೀವಿ, ಹಿಂದೂ ಮುಸ್ಲಿಂ ಯಾರಾದ್ರೂ ಸರಿ, ಎಲ್ಲರಲ್ಲೂ ಬ್ಲಡ್ ರೆಡ್ಡೆ ಅಂತ ಹೇಳ್ತೀವಲ್ವ, ಅದೇ ರೀತಿ ಪ್ರಾಣ ಅಂದ್ರೆ ಇಲ್ಲಿ ಆತ್ಮ ಅಂತ ಹೇಳ್ತೀವಿ. ಎಲ್ಲರಲ್ಲಿ ಇರುವಂತ ಆತ್ಮಗಳ ತಂದೆ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪ ಅಂತ. ಅದಕ್ಕೆ ಹೆಸರು ನೋಡಿ 12 ಜ್ಯೋತಿರ್ಲಿಂಗಗಳು ಅಂತ ಹೇಳ್ತೀವಿ, 12 ಜ್ಯೋತಿರ್ಲಿಂಗಗಳು ಅಂತ. ಸೊ ಸರ್ವಾತ್ಮಗಳ ತಂದೆ ಪರಮಾತ್ಮ. ಈಗ ಉದಾಹರಣೆಗೆ ಹಿಂದೂ ಧರ್ಮದ್ದು ತಿಳ್ಕೊಂಡ್ವಿ, ರಾಮನಿಗೂ ಶಿವ ಮತ್ತೆ ಕೃಷ್ಣನಿಗೂ ಶಿವ, ಗೋಪೇಶ್ವರ ಅಂತ. ಮುಸ್ಲಿಮ್ಸು ಸಹ ಮಕ್ಕಾಗೋದ್ರೆ ಸಂಗೆ ಅಸ್ವದ್ ಅನ್ನುವಂತಹ ನಿರಾಕಾರ ರೂಪವನ್ನ ಅಲ್ಲಾ ಖುದಾ ಅಂತ ಆರಾಧನೆ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ಸೊ ಕ್ರಿಶ್ಚಿಯನ್ಸು ಸಹ ಗಾಡ್ ಈಸ್ ಲೈಟ್ ಅಂತಾರೆ, ಪರಮಾತ್ಮ ಜ್ಯೋತಿ ಸ್ವರೂಪ ಅಂತ. ನೋಡಿ, ಹೆಸರೇ ಇದೆ ಗಾಡ್ ಈಸ್ ಲೈಟ್ ಅಂತ, ಅಥವಾ ಗಾಡ್ ಈಸ್ ಲವ್ ಅಂತೀವಿ. ಗುರು ನಾನಕ್ ಜಿ ಸಿಖ್ ಧರ್ಮ ಸ್ಥಾಪಕರು ಅವ್ರೇನ್ ಹೇಳಿದ್ದಾರೆ, ಏಕ್ ಓಂಕಾರ ನಿರಾಕಾರ ಅಂತ. ನಾವು ಶಿವನಿಗೆ ಏನಂತೀವಿ, ಓಂಕಾರೇಶ್ವರ ಅಂತ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಸರ್ವ ಧರ್ಮಾತ್ಮಗಳಿಗೂ ತಂದೆ ಪರಮಾತ್ಮ ಶಿವ ನಿರಾಕಾರ, ಸರ್ವರಿಗೂ ರಚಯಿತ, ಸೃಷ್ಟಿಕರ್ತ ಅಂತ. ಹೆಸರು ಗಾಡ್ ಅಂದ್ರೆ GOD, ಜನರೇಟರ್, G ಫಾರ್ ಜನರೇಟರ್, O ಫಾರ್ ಆಪರೇಟರ್,
ಡಿ ಫಾರ್ ಡೆಸ್ಟ್ರಾಯರ್, GOD ಗಾಡ್ ಅಂತ ಹೇಳಲಾಗುತ್ತೆ. ಅವರಿರುವಂಥದ್ದು ಬ್ರಹ್ಮಲೋಕ. ಅದಕ್ಕೆ ಹೇಳ್ತೀವಿ ಈ ಪಂಚತತ್ವಗಳಿಗೆ ಅತೀತವಾಗಿರುವಂಥದ್ದೇ 6ನೇ ಮಹಾತತ್ವ, ಅಲ್ಲಿ ಭಗವಂತನ ನಿವಾಸ ಸ್ಥಾನ. ಭಗವಂತನ ಕರೆಯುವಾಗೂ ನೋಡುವಾಗ ಏನ್ ಹೇಳ್ತೀವಿ, ಎಲ್ಲಿದೆಯಪ್ಪ ಬಾಪ್ಪ, ಮೇಲಿದೆಯಲ್ವಾ ಬಾಪ್ಪ ಅಂತ. ಆಕಾಶ ಮಹತತ್ವಕ್ಕಿನ್ನ ಮೇಲೆ ಇರುವಂತವರು ಪರಂಜ್ಯೋತಿ ಸ್ವರೂಪ ಬ್ರಹ್ಮಲೋಕದಿಂದ ಈಗ ಸೃಷ್ಟಿಯಲ್ಲಿ ಅಜ್ಞಾನ ಅಂಧಕಾರ ಹೆಚ್ಚಾದಾಗ ಅವತರಿತರಾಗುವಂಥದ್ದು ಅದೇ ಶಿವರಾತ್ರಿಯ ಒಂದು ಆಧ್ಯಾತ್ಮಿಕ ರಹಸ್ಯ ಅಂತ. ಇದಕ್ಕೆ ಮುಂಚೆ ಉಪವಾಸ ಮತ್ತು ಜಾಗರಣೆಯ ಮಹತ್ವವನ್ನು ತಿಳಿಸಲಾಯಿತು ತಮಗೆ. ಇಷ್ಟೊತ್ತು ತುಂಬಾ ಮಾಹಿತಿಯನ್ನ ಕೊಟ್ರಿ. ಶಿವನ ಬಗ್ಗೆ ಆಗಿರಬಹುದು, ಶಿವರಾತ್ರಿ ಬಗ್ಗೆ ಆಗಿರಬಹುದು, ಅಥವಾ ಬ್ರಹ್ಮಕುಮಾರೀಸ್ ಶಿವರಾತ್ರಿಯನ್ನ ಯಾವ ರೀತಿಯಾಗಿ ಆಚರಣೆ ಮಾಡುತ್ತೆ, ಎಷ್ಟು ಸಂಭ್ರಮದಿಂದ ಶಿವನನ್ನ ಆರಾಧಿಸುತ್ತೆ. ಇನ್ನೊಂದು ಮಾತು, ಈಗ ನೋಡಿ ನಮ್ದು ಈಶ್ವರೀಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ವಿದ್ಯಾಲಯದಲ್ಲೇ ಈಶ್ವರೀಯ ಅಂತ ಇದೆ, ಅಂದ್ರೆ ಅರ್ಥ ಈಶ್ವರ ಸ್ಥಾಪನೆ ಮಾಡಿರುವಂತಹ ವಿಶ್ವವಿದ್ಯಾಲಯ ಅಂತ. ಇಲ್ಲಿ ಭಾರತ ಅಂತ ಅಲ್ಲ, ವಿಭಿನ್ನ ದೇಶಗಳಲ್ಲೂ ಸಹ ಪರಮಾತ್ಮನ ಒಂದು ಆರಾಧನೆ ಅನ್ನೋದು ಮಾಡಲಾಗುತ್ತೆ. ನಿರಾಕಾರನ ಪರಮಾತ್ಮನ ಪರಿಚಯವನ್ನ ತಿಳಿಸೋದಕ್ಕೋಸ್ಕರ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಅನೇಕ ದೇಶಗಳಲ್ಲಿ ಈ ಸೇವಾ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ. ಮತ್ತೆ ಈ ಶಿವರಾತ್ರಿಯ ಪ್ರಯುಕ್ತ ಪ್ರತಿಯೊಂದು ಸೇವಾ ಕೇಂದ್ರದಲ್ಲೂ, ಅಂದ್ರೆ ಆಶ್ರಮದಲ್ಲಿ, ಈಗ ಉದಾಹರಣೆಗೆ ಕುಮಾರ ಪಾರ್ಕ್ ಅಂತ ತಾವು ಬಂದ್ರಿ, ಬೆಂಗಳೂರಲ್ಲೂ ವಿಭಿನ್ನ ಸೇವಾ ಕೇಂದ್ರಗಳಿದೆ. ಒಂದೊಂದು ಸೇವಾ ಕೇಂದ್ರದಲ್ಲಿ ಶಿವರಾತ್ರಿಯಲ್ಲಿ ವಿಭಿನ್ನ ರೂಪಗಳಲ್ಲಿ ಶಿವನ ಪರಿಚಯವನ್ನ ತಿಳಿಸಲಾಗುತ್ತೆ. ಅವರ ಆರಾಧನೆ ಹೆಂಗೆ ಮಾಡೋದು, ಮನಸ್ಸನ್ನ ಪ್ರಶಾಂತವಾಗಿಟ್ಕೊಂಡು ಧ್ಯಾನದ ಅಭ್ಯಾಸವನ್ನ ಹೇಗ್ ಮಾಡೋದು ಅನ್ನೋದು ತಿಳಿಸಲಾಗುತ್ತೆ ಈ ಸೇವಾ ಕೇಂದ್ರಗಳಲ್ಲಿ. ಇಲ್ಲಿ ಶಿವರಾತ್ರಿಯ ಪ್ರಯುಕ್ತ ಶಿವ ಧ್ವಜಾರೋಹಣೆಯನ್ನು ಸಹ ಮಾಡಲಾಗುತ್ತೆ. ಪರಮಾತ್ಮನ ಶಿವ ಧ್ವಜಾರೋಹಣೆ ಅಂದ್ರೇನೆ ಅರ್ಥ ಪರಮಾತ್ಮ ನಿರಾಕಾರ ಶಿವ ಧರೆಗೆ ಬಂದಿದ್ದಾರೆ ಅನ್ನುವಂಥದ್ದು 4-6 ಕಡೆ ಆತ್ಮಗಳಿಗೆ ಪ್ರಚಾರವನ್ನ ಮಾಡಲಾಗೋಸ್ಕರ ಈ ಶಿವರಾತ್ರಿಯ ಪ್ರಯುಕ್ತ ಶಿವ ಧ್ವಜಾರೋಹಣೆಯನ್ನ ಮಾಡಲಾಗುತ್ತೆ. ಅಂದ್ರೆ ಓವರ್ ಆಲ್ ಆಗಿ ಬ್ರಹ್ಮಕುಮಾರೀಸ್ ಅದು ಈಶ್ವರೀಯ ಇರೋದ್ರಿಂದ ಇಲ್ಲಿ ದೇವರನ್ನ ಆರಾಧಿಸೋದಾಗಿರ್ಬೋದು, ನಮ್ಮ ಮನಸ್ಸಿಗೆ ಶಾಂತಿ ಯಾವ ಥರದಾಗಿ ಸಿಗಬೇಕು ಅಥವಾ ಆಧ್ಯಾತ್ಮಿಕವಾಗಿ ನಾವು ಹೇಗೆ ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ವೃದ್ಧಿಸ್ಕೊಳ್ಬೇಕು ಅನ್ನೋ ಎಲ್ಲ ಮಾಹಿತಿ ಆಗಿರ್ಬೋದು ಅಥವಾ ಕಲಿಕೆ ಆಗಿರ್ಬೋದು, ಜೀವನದಲ್ಲಿ ಸಿಗುವಂಥ ನೆಮ್ಮದಿ ಆಗಿರ್ಬೋದು, ಒಟ್ಟಾರೆಯಾಗಿ ಬ್ರಹ್ಮಕುಮಾರೀಸ್ನಲ್ಲಿ ಹೇಳ್ಕೊಡ್ತೀರಿ ಅಂತ ಹೇಳಿದ್ರಿ. ಜೊತೆಗೆ ಇಷ್ಟೊತ್ತು ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೊಂಡ್ರಿ. ಅದು ಶಿವರಾತ್ರಿಯ ಆಚರಣೆ ಆಗಿರ್ಬೋದು ಅಥವಾ ಶಿವನ ಕುರಿತಾಗಿರ್ಬೋದು ಅಥವಾ ಬ್ರಹ್ಮಕುಮಾರೀಸ್ ಯಾವ ರೀತಿಯಾಗಿ ಶಿವನ ಆಚರಣೆ, ಶಿವರಾತ್ರಿಯ ಆಚರಣೆ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡುತ್ತೆ ಅನ್ನೋದು ಕೂಡ ಬಹಳ ವಿಸ್ತೃತವಾಗಿ ಹೇಳಿದ್ರೆ. ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.